ಬಿಗ್ ಬಾಸ್ ಯಾ ಆಫ್ ಕೋರ್ಸ್ ನೋಡ್ತೀವಿ. ಯಾರು ಇಷ್ಟ? ಸ್ಪಂದನ, ಸೂರಜ್ ಮತ್ತೆ ಮುಂಚೆ ಜಾಹ್ನವಿ ಅವರು ಇಷ್ಟ. ಬಟ್ ಇವಾಗ ಅವ್ರು ಯಾರೂ ಇಲ್ಲ. ಸೊ ಲೈಕ್ ನೋಡ್ತೀವಿ. ಬಟ್ ಸ್ಟಿಲ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅಲ್ಲಿ ಈ ಒಂದು ಎಸ್ಪೆಷಲ್ ಬಿಗ್ ಬಾಸ್ ಅಲ್ಲಿ ಅಂತ ಜೋಶ್ ಇಲ್ಲ ಆಸ್ ಲೈಕ್ ಓಲ್ಡರ್ ಸೀಸನ್ಸ್ ಅಲ್ಲಿ. ಯಾಕಂದ್ರೆ ಅವರೊಂದು ಕ್ರೇಜ್ ಹುಟ್ಟಾಕಿದ್ರು, ಲೈಕ್ ವೆರಿ ಚಾರ್ಮಿಂಗ್. ಇವಾಗ ವಿನಯ್, ಸಂಗೀತ ಇರ್ಬೋದು, ಕಾರ್ತಿಕ್ ಇರ್ಬೋದು, ಸೊ ಲಾಸ್ಟ್ ಸೀಸನ್ ಅಲ್ಲಿ ತ್ರಿವಿಕ್ರಮ್ ಇರ್ಬೋದು. ಆ ಸೀಸನ್ ಫ್ಯಾನ್ ಕ್ರೇಜ್ ಇಲ್ಲ ಈ ಸೀಸನ್ ಅಲ್ಲಿ. ಇಟ್ಸ್ ಗೆಟಿಂಗ್ ಡಲ್. ಹಾಗಾಗಿ ಮಧ್ಯದಲ್ಲಿ ಚೈತ್ರ ಬಂದ್ರು, ಮತ್ತು ಅವ್ರ ಇನ್ನೊಬ್ರು ಅವ್ರ ಹೆಸರೇನು ರಜತ್ ಬಂದ್ರು. ಸೊ ಬೂಸ್ಟ್ ಅಪ್ ಬೇಕನ್ನೋದು ಒಂದು ಎಕ್ಸ್ಟ್ರಾ ನೇಚರ್ ಆಫ್ ತೊಗೊಂಡ್ರು. ಬಟ್ ಬಿಗ್ ಬಾಸ್ ಅಲ್ಲಿ ಬಂದಾಗ ಕ್ವಾಲಿಟಿ ಆಫ್ ಒಂದು ಎಲ್ಲ ಕಾಂಬಿನೇಷನ್ಸ್ ಬೇಕಾಗುತ್ತೆ, ಅಂದರೆ ತಾಳ್ಮೆ, ಸಹನೆ, ಕಾಮಿಡಿ ಎಲ್ಲಾನು. ಬಟ್ ಗಿಲ್ಲಿ ಅವ್ರ ವಿಷಯದಲ್ಲಿ ಬಂದಾಗ ಯು ವಾಸ್ ಆಲ್ ಸೆಟ್ ಟು ಬಿ ಫೈನ್. ಬಟ್ ಇದು ಬಂದು ಒಂದು ಡ್ರಾಮಾ ಶೋ ಅಲ್ಲ, ಇದು ಎಲ್ಲ ಒಂದು ಮಿಕ್ಸ್ಚರ್ ಆಫ್ ಬ್ಯೂಟಿ ಕೊಟ್ಟು ಅಲ್ಲಿ ಅವರ ಒಂದು ಪ್ರದರ್ಶನನ, ವ್ಯಕ್ತಿತ್ವನ ತೋರಿಸೋ ಅಂಥ ಗೇಮ್ ಅಲ್ವಾ. ಸೊ ಅಲ್ಲಿ ಅವರು ಕಾಮಿಡಿ ಅನ್ನೋ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಟಾಂಟ್ ಮಾಡಿ ಒಬ್ಬರನ್ನ ಕೆಳಗಡೆ ಹಾಕಿ ಅವ್ರ ವ್ಯಕ್ತಿತ್ವನ ಹಾಳು ಮಾಡ್ತಾರಲ್ಲ, ಆ ಒಂದು ನೇಚರ್ ಇಟ್ಸ್ ನಾಟ್ ರಿಯಲಿ ಗುಡ್. ಅವ್ರು ಕಾಮಿಡಿ ಮಾಡಲಿ, ಅದು ಹೇಗಿರ್ಬೇಕಂದ್ರೆ ಪ್ಲೆಸೆಂಟ್ ಆಗಿರಬೇಕು, ಒಬ್ಬರಿಗೆ ನೋವಾಗದೆ ಮಾಡೋ ಥರ ಇರಬೇಕೇ ಹೊರತು ಒಬ್ಬರನ್ನ ಕೆಳಗಡೆ ಹಾಕೋ ಥರ ಇರಬಾರ್ದು. ಸೊ ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಗೆಲ್ಬೇಕು ಮೇಡಮ್? ಗೆಲ್ಲಬೇಕು ಅಂದರೆ ಆ್ಯಸ್ ಆಫ್ ನೌ ಓಕೆ, ಒಂದು ಫೀಮೇಲ್ ಸಪೋರ್ಟರ್ ಅಶ್ವಿನಿ ಅವ್ರನ್ನ ಗೆಲ್ಸೋಣ. ಆ್ಯಂಡ್ ಹೋಗಬೇಕು ಅಂದರೆ ಅಫ್ಕೋರ್ಸ್ ರಾಶಿಕಾ ಅವ್ರು ಹೋಗಲಿ. ಬಿಕಾಸ್ ಒಬ್ರಿಗೊಬ್ರಿಗೆ ಹೇಳುವಾಗ ಕೆಲವು ಪ್ರಜ್ಞೆ ಇರಬೇಕು, ಮಾತಾಡುವಾಗ ಏನು ಮಾತಾಡ್ತೀವಿ ಅಂತ. ಈವನ್ ಅಶ್ವಿನಿ ಅವರು ಮಾತಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಬಂದಾಗ ಶಿ ಈಸ್ ಮೋಸ್ಟ್ ಬೆಟರ್ ಆ್ಯಂಡ್ ಡಿಸರ್ವಬಲ್ ಪರ್ಸನ್ ಅಂತ ಹೇಳ್ಬೋದು.